ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಲ್ಲಿ ರಾಗಿ ಮಾಲ್ಟ್ನ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಆ ಪಾತ್ರೆಯಲ್ಲಿ ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು ಸೇರಿಸಿ, ಇವಾಗ ಮಾಲ್ಟ್ನ ಒಂದು ನಿಮಗೆ ಎಷ್ಟು ಜನ ಬೇಕೋ ಅಷ್ಟು ಚೆನ್ನಾಗಿ ಅಷ್ಟು ಸ್ಪೂನಲ್ಲಿ ಲೆಕ್ಕ ಮಾಡ್ಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಸೇರಿಸಿ ಫುಲ್ ಅದನ್ನು ಮೆಲ್ಟ್ ಮಾಡ್ಕೊಳ್ಳಿ. ಫುಲ್ ಮೆಲ್ಟ್ ಮಾಡ್ಕೊಂಡಾದ್ಮೇಲೆ ಮಾಡ್ಕೊಂಡಾದ್ಮೇಲೆ ಅಷ್ಟು ತನಕ ಇನ್ನೊಂದು ಪಾತ್ರೆ ಸ್ಟೌವಲ್ಲಿ ಇಕ್ಕಿದ್ವಲ್ಲ, ಆ ಪಾತ್ರೆ ನೀರನ್ನ ಕುದೀತಾ ಇರುತ್ತೆ. ಆ ಕುದಿಯೋ ನೀರಿಗೆ ಆ ಮಾಲ್ಟ್ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಫುಲ್ ಮಿಕ್ಸ್ ಮಾಡ್ತಾಯಿರಿ. ಅದು 1 ನಿಮಿಷನೂ ಸ್ಪೂನ್ನ ಬಿಡಬೇಡಿ, ಯಾಕಂದರೆ ಅದು ಫುಲ್ ಗಟ್ಟಿಯಾಗುತ್ತೆ. ಫುಲ್ ತಿರುಗಿಸ್ಕೊತಾನೆ ಇರಿ. ನೀವು ಸೇಮ್ ಹೇಗೆ ರಾಗಿ ಮುದ್ದೆ ಮಾಡ್ಕೊತೀರೋ ಅದೇ ಥರ ರಾಗಿ ಅಂಬಲಿ ಮಾಡ್ಕೊತೀರೋ ಹಾಗೇ ಸೇಮ್ ಟು ಸೇಮು ರಾಗಿ ಮಾಲ್ಟ್ನ ಕೂಡ ಮಾಡ್ಕೊಳ್ಳೋದು. ಫುಲ್ ಕುದೀತಾ ಇರಬೇಕು ಅದು. ನೀವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಅಥವಾ ಹೈ ಫ್ಲೇಮ್ ಇದ್ರೂ ಪರವಾಗಿಲ್ಲ. ಇವಾಗ ನೆಕ್ಸ್ಟ್ ಒಂದು ಪಾತ್ರೆಗೆ ಮಜ್ಜಿಗೆ ಮತ್ತು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಮಾಲ್ಟ್ನ ಸ್ವಲ್ಪ ತಣ್ಣಗಾಗಬೇಡಿ. ತಣ್ಣಗಾದ್ಮೇಲೆ ಒಂದು ಗ್ಲಾಸಿಗೆ ಮಾಲ್ಟ್ನ ಮಿಕ್ಸ್ ಮಾಡಿ ಸ್ವಲ್ಪ ಮಜ್ಜಿಗೆ ಮತ್ತು ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಬೆಳ್ಳಿ ಫ್ಯಾಟ್ನ ರಿಡ್ಯೂಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೋಡಿದ್ರಲ್ಲ ಹೇಗೆ ಮಾಡಿದೆ ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾವ್ಯಾವ ಥರ ಹೆಲ್ಪ್ ಬೇಕು ನನಗೆ ಹೇಳಿ. ಥ್ಯಾಂಕ್ ಯು.